ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ, CS ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸ್ವಿಯಲ್ಲಿ 4 ಗ್ರಹಗಳ ಬದಲಾವಣೆ ವಿಚಾರವನ್ನು ಇವತ್ತು ತಿಳಿಯೋಣ. ಮೇಷದಿಂದ ಮೀನರಾಶಿವರೆಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ, ಶನಿಯು ಮೀನರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ. ಇದರಿಂದ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿಯೋಣ. ಹಾಗೂ ಈ ವಿಸ್ತಾರವಾಗಿ ಹೇಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ. ಇದರಿಂದ ನಿಮಗೆ ಶುಭವಾಗ್ತದೆ. ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಕುಂಭರಾಶಿಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕುಂಭರಾಶಿಯವರಿಗೆ 2025ನೇ ವರ್ಷದಲ್ಲಿ ಗುರು ಗ್ರಹವು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶನಿಯು 3ರಲ್ಲಿ ಸಂಚಾರ ಮಾಡ್ತಾನೆ. ರಾಹು 1ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಕೇತು 7ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ದಾನೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ಗ್ರಹಗಳ ಚಲನೆಯಿಂದ ಆಗುವ ಫಲಗಳ ಬಗ್ಗೆ ಒಂದು ಸರಿಯಾದ ವಿಚಾರವನ್ನು ಮಾಡೋಣ. ಗುರುವು 5ನೇ ಸ್ಥಾನ ಸಂಚಾರ ಮಾಡೋದ್ರಿಂದ ಕುಂಭರಾಶಿಯವರಿಗೆ ವಿಶಿಷ್ಟವಾದ ಗುರುಬಲ ಪ್ರಾಪ್ತಿಯಾಗ್ತಾ ಇದೆ. ನೋಡಿ, ಎಲ್ಲ ಕಷ್ಟ ಶನಿ ಇದ್ದ, ಶನಿ ಮುಂದಕ್ಕೆ ಹೋಗ್ತಾನೆ ಇಷ್ಟು. ಹಾಗಾಗಿ ಗುರುಬಲ ಭಾಳ ಜೋರ ಬರ್ತಾಯಿದೆ. ನಿಮಗೆ ಗುರುಬಲನೂ ಬರ್ತಾಯಿದೆ, ಶನಿ ಬಲನೂ ಭಾಳ ಜೋರಾಗಿದೆ. ಹಾಗಾಗಿ ಆ ಗುರುಬಲ ಚೆನ್ನಾಗಿರೋದೇನಾಗಿದೆ, ವಿಶೇಷವಾದ ಫಲಗಳನ್ನು ನಿಮಗೆ ಕೊಡ್ತಾನೆ. ಯಾರ್ಯಾರು ಕುಂಭರಾಶಿ ಇರ್ದಿರಿ ನಿಮ್ಮ ಜಾತಕಗಳು ನೋಡ್ಕೊಳ್ರಿ, ಎಲ್ಲರಿಗೂ ಸಹ ಶುಭ ಫಲವನ್ನು ಗುರು ಕೊಡ್ತಾ ಇದ್ದಾನೆ. ಈ ವರ್ಷದಲ್ಲಿ ಬಹಳ ಅತ್ಯುತ್ತಮವಾದಂತಹ ಉದ್ಯೋಗ ಪ್ರಾರಂಭ ಆಗ್ತದೆ. ಒಳ್ಳೊಳ್ಳೆ ಉದ್ಯೋಗ ಸಿಗ್ತದೆ. ನಿಮಗೆ ಪ್ರಯತ್ನವನ್ನು ಮಾಡಿರಿ. ಒಳ್ಳೆಯ ಉದ್ಯೋಗ ಅಂದರೆ ನೀವು ಇಮ್ಯಾಜ್ ಮಾಡೋಕ್ಕಾಗುತ್ತೆ ಅಂಥ ಉದ್ಯೋಗಗಳು ನಿಮಗೆ ಪ್ರಾಪ್ತವಾಗ್ತದೆ. ಮತ್ತು ಉದ್ಯೋಗದಿಂದ ಬಹಳ ಧನಲಾಭಗಳಾಗುವಂಥದ್ದು. ನೀವು ಕೇಳಿ ಸ್ಕೇಲ್ ಕೊಡ್ತಾರೆ, ನೀವು ಕೇಳಿ ಪೊಸಿಷನ್ ಕೊಡ್ತಾರೆ. ಹಾಗಾಗಿ ಧನಲಾಭಗಳು ಬಹಳ ಜೋರ ಸಿಗ್ತಾ ಇದೆ ಕುಂಭರಾಶಿಯವರಿಗೆ. ನಿಮ್ಮ ಮಕ್ಕಳಲ್ಲಿ ಬಹಳ ಅಭಿವೃದ್ಧಿಯನ್ನು ಕಾಣ್ತೀರಿ. ನಿಮ್ಮ ಮಕ್ಕಳು ಸಹ ವಿಶಿಷ್ಟವಾಗಿ ರೀತಿಯಲ್ಲಿ ಓದೋದ್ರಲ್ಲಾಗಲಿ, ಕೆಲಸ ಕಾರ್ಯಗಳಾಗಲಿ ಎಲ್ಲದರಲ್ಲೂ ಸಹ ಶುಭ ಫಲ ನಿಮ್ಮಿಂದ ಅವರಿಗೆ ಸಿಗ್ತಾ ಇದೆ. ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂತೀರಿ. ನೀವು ಅಂದ್ಕೊಂಡಂಥ ವಿದ್ಯೆನ ಸಂಪಾದನೆ ಮಾಡ್ಕೊತೀರಿ ನೀವೆಲ್ಲ. ಯಾಕಂದರೆ ಪಂಚಮ ಗುರು ನಿಮಗೆಲ್ಲ ವಿದ್ಯೆ ಹೈಯೆಸ್ಟ್ ಡೆವಲಪ್ಮೆಂಟ್ ಆಗ್ತದೆ. ಯಾವ್ಯಾವ ಕೋರ್ಸ್ ತೊಗೊಂಡು ಹೆಂಗೆ ಬೇಕಾದ್ರೂ ಓದ್ಬೋದು ನೀವು. ಹೈಯೆಸ್ಟ್ ಡೆವಲಪ್ಮೆಂಟ್ ಕೊಡ್ತಾನೆ. ಶ್ರದ್ಧೆ ಬೇಕು, ಶ್ರದ್ಧೆಯಿಂದ ಓದ್ಕೊಳ್ಳಿ, ಭಾಳ ಚೆನ್ನಾಗಿದೆ. ಮತ್ತು ವಿವಾಹಾದಿಗಳು ಸುಲಭವಾಗಿ ನೆರವೇರ್ತದೆ. ಗಂಡಿನ ಜಾತಕ ಫಸ್ಟ್ ಸೆಟ್ಲ್ ಆಗ್ತದೆ ನಿಮಗೆಲ್ಲರಿಗೂ. ಮತ್ತು ಆಸ್ತಿ, ಮನೆ, ವಿಶೇಷವಾಗಿ ಆಭರಣಗಳನ್ನು ಕೊಂಡುಕೊಳ್ಳುವಂಥ ವರ್ಷ ಆಗಿದೆ. ಈ ವರ್ಷದಲ್ಲಿ ಮನೆ ಕೊಂಡ್ಕೋಬೋದು, ಆಭರಣ ಇವೆಲ್ಲ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ವಿಶೇಷವಾಗಿ ಬಹಳ ಸುಂದರವಾದ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಅಂತ ಗೃಹ ನಿರ್ಮಾಣವನ್ನು ನೀವು ಮಾಡ್ತೀರಿ ಈ ವರ್ಷದಲ್ಲಿ. ಸ್ವಂತ ಮನೆ ಮಾಡುವಂತಹ ಯೋಗ, ಅದು ಸಾಮಾನ್ಯವಾದ ಮನೆಗಳಲ್ಲ, ಬಹಳ ಭವ್ಯವಾದ ಬಂಗಲೆಗಳನ್ನು ಕಟ್ಟುವಂತಹ ಯೋಗ ಭಾಳ ಚೆನ್ನಾಗಿದೆ ನಿಮಗೆ. ಮನೆಯಲ್ಲಿ ಧನ ಕನಕ ಸಂಪತ್ತುಗಳು ಹೆಚ್ಚಾಗಿ ಉಂಟಾಗ್ತದೆ. ಬೇಕಾದಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಮನೆಯೊಳಗೆ. ಮತ್ತು ರಾಜರಿಗೆ, ಗುರುಗಳಿಗೆ, ಹಿರಿಯರಿಗೆ, ಬಹಳ ಬಂಧುಗಳಿಗೆ, ಧರ್ಮನಿಷ್ಠರಿಗೆ ಎಲ್ಲರಿಗೂ ಅತೀ ಪ್ರಿಯರಾಗ್ತೀರಿ. ನೋಡಿ, ಇವೆಲ್ಲ ಇರಲಿಲ್ಲ ನಿಮಗೆ 2024ನೇ ಇಸ್ವಿಲಿ. ಇವೆಲ್ಲ ಇರಲಿಲ್ಲ. 2020ರಲ್ಲಿ ಯೋಗ ರಾಜಪ್ರಿಯ. ಒಳ್ಳೊಳ್ಳೆ VIP ನಿಮ್ಮ ಕರೆದು ಮಾತಾಡ್ತಾರೆ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ವಿಪ್ರಪ್ರಿಯ, ಒಳ್ಳೆ ಜ್ಞಾನಿಗಳು ಕರೆದು ನಿಮ್ಮ ಹತ್ರ ಮಾತಾಡ್ತಾರೆ. ಒಳ್ಳೆ ವ್ಯಕ್ತಿಗಳ ಸಂಬಂಧವಾಗ್ತದೆ. ಹಾಗೂ ಬಂಧುಗಳಿಗೂ ಸಹ ಭಾಳ ಪ್ರಿಯರಾಗ್ತೀರಿ. ಬಂಧುಗಳು ಸಹ ನಿಮ್ಮನ್ನು ಒಂದು ವಿಶೇಷ ರೀತಿಯಲ್ಲಿ ನೋಡ್ಕೊತಾರೆ. ಮತ್ತು ಧರ್ಮನಿಷ್ಠರಾಗ್ತೀರಿ. ಇಷ್ಟು ದಿನ ಧರ್ಮದಲ್ಲಿ ಇರಲ್ಲ ನೀವೆಲ್ಲ, ಧರ್ಮನಿಷ್ಠರಾಗ್ತೀರಿ. ಈಗ ಧರ್ಮದಲ್ಲ ಇಂಪ್ರೂವ್ಮೆಂಟ್ ಆಗ್ತೀರಿ. ಹಾಗಾಗಿ ಈ ವರ್ಷ ಮತ್ತು ವಿಶೇಷವಾಗಿ ಒಂದು ದೊಡ್ಡ ವಾಹನವನ್ನು ಕೊಂಡುಕೊಳ್ಳುವಂತಹ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಜಮೀನು ಖರೀದಿ ಮಾಡ್ತೀರಿ. ಕೃಷಿ ವ್ಯಾಪಾರ ಮಾಡುವಂಥವರಿಗೂ ಅತ್ಯಧಿಕವಾದ ಲಾಭ ಚೆನ್ನಾಗಿದೆ. ಮತ್ತು ಅನೇಕ ವಾಹನಗಳು, ಸೇವಕರನ್ನು ಇಟ್ಟುಕೊಳ್ಳುವಂಥ ಯೋಗ ನಿಮಗೆ ಫಸ್ಟ್ ಕ್ಲಾಸ್ ಯೋಗ ಇದೆ. ಮತ್ತು ಹೊಸ ವ್ಯಾಪಾರಗಳಿಂದ ಅಧಿಕವಾದ ಧನಲಾಭ ಹರಿದು ಬರ್ತದೆ. ಯಾವ ವ್ಯಾಪಾರ, ಯಾವ ಬಿಸ್ನೆಸ್ಗೆ ದುಡ್ಡು ಹಾಕಿ ಆಟೋಮೆಟಿಕ್ ಡೆವಲಪ್ಮೆಂಟ್ ಆಗ್ತಾ ಬರ್ತದೆ. ಧನಲಾಭಗಳು ಹೈಯೆಸ್ಟ್ ಚೆನ್ನಾಗಿದೆ ಕುಂಭರಾಶಿಯವರಿಗೆ.
ಮತ್ತು ಸ್ವಂತ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದರೆ ನಿಮಗೆ ಈ ವರ್ಷ ಬಹಳ ಚೆನ್ನಾಗಿದೆ. ಹಾಗಾಗಿ ಸ್ವಂತ ಉದ್ಯೋಗ ಮಾಡುವಂಥವರು ಈ ವರ್ಷ ಪ್ರಯತ್ನವನ್ನು ಮಾಡಿ ಸಫಲವಾಗ್ತೀರಿ. ಮತ್ತು ಹೊರದೇಶಕ್ಕೆ ಹೋಗಿ ವಿದ್ಯೆಯನ್ನು ಸಂಪಾದನೆ ಮಾಡುವಂಥವರು, ಉದ್ಯೋಗ ಮಾಡುವಂಥವ್ರಿಗಂತೂ ಬಹಳ ಅತ್ಯ ಅಮೂಲ್ಯವಾದ ಕಾಲವಾಗಿದೆ. ಯಾರು ಬೇಕಾದರೂ ಕುಂಭರಾಶಿಯವರು ಹೊರದೇಶಕ್ಕೆ ಹೋಗಿ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ಮಾಡಬಹುದು, ಆರಂಭ ಮಾಡ್ಬೋದು. ಇದರಿಂದ ಸಹ ನಿಮಗೆ ಧನಲಾಭ ಬಹಳ ಚೆನ್ನಾಗಿದೆ. ವಿಶೇಷವಾಗಿ ನಿಮಗೆ ಗುರುವಿನ ಅನುಗ್ರಹದಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ಕೀರ್ತಿಗಳು, ಪ್ರಶಂಸೆಗಳೆಲ್ಲ ಕೂಡಿ ಬರ್ತದೆ. ಎಲ್ಲರೂ ಬಹಳ ಗೌರವಿತವಾಗಿ ನೀವು ನೋಡ್ಕೊತಾರೆ. ನಿಮ್ಮ ಎಲ್ಲ ವ್ಯವಹಾರಗಳಿಗೂ ನಿಮ್ಮ ಅದೃಷ್ಟ ಬಹಳ ಕೈ ಹಿಡಿತದೆ. ಹಾಗಾಗಿ ಕುಂಭರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಅದೃಷ್ಟ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ನಂತರ ಶನಿ, ರಾಹು, ಕೇತುಗಳ ಫಲಗಳ ವಿಚಾರ ಮಾಡೋಣ. ಶನಿಯು 2ರಲ್ಲಿ ಇರುವುದರಿಂದ ವಿಶೇಷವಾದ ಧನಗಳ ಸಂಪಾದನೆ ಆಗ್ತದೆ ಮತ್ತು ಗುಪ್ತ ಧನಗಳು ಬರುವಂತಹದ್ದು. ನೀವು ಅಂದ್ಕೊಂಡ್ರಲ್ಲ ಕೆಲವು ವಿಚಾರ ಎಲ್ಲ ಕೊಟ್ಟಿದ್ರೆ ಏನೋ ಆಗಿಲ್ಲ ಬರಲ್ಲ ಅಂದ್ಕೊಂಡಿರ್ತೀರಿ, ಆ ದುಡ್ಡೆಲ್ಲ ಸಹ ಕೈ ಸೇರುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ನಿಮ್ಮ ಉದ್ಯೋಗದಲ್ಲಿ ಹಾಗೂ ವ್ಯವಹಾರಗಳಲ್ಲಿ ಹಸುರಿ ಸಂಪತ್ತು ಬಂದು ಸೇರ್ತದೆ. ಉದ್ಯೋಗದಲ್ಲಾಗಲಿ ಏನೋ ದುಡ್ಡುಗಳು ಬಂದು ಸೇರ್ತದೆ. ವ್ಯಾಪಾರ ಸ್ವಲ್ಪ ಹಸುರಿ ಸಂಪತ್ತು ಅಂತ ಹೆಸರು. ಅದು ಕೆಲವೆಲ್ಲ ನಾನು ಅಂದ್ಕೊಂಡಿರಲ್ಲ ಅವೆಲ್ಲ. ಆ ಹಸುರು ಸಂಪತ್ತು ಆದಷ್ಟು ಮುಟ್ಟಕ್ಕೆ ಹೋಗೋದು ಬೇಡ, ಅದು ಬಂದು ಸೇರ್ತದೆ. ಆದಷ್ಟು ಅವಾಯ್ಡ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಮತ್ತು ತಾಯಿಯ ಆಸ್ತಿ ಸಹ ನಿಮ್ಮ ಕೈ ಸೇರುವಂಥ ಯೋಗ ಚೆನ್ನಾಗಿದೆ. ತಾಯಿಗೇನು ಬರಬೇಕಾಗಿತ್ತು ಅಂಥ ಆಸ್ತಿಗಳು ಸಹ ನಿಮಗೆ ಕೈ ಸೇರ್ತದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕಾಗ್ತದೆ ನೀವೆಲ್ಲರೂ. ಮತ್ತು ಸೊಂಟ ಭಾಗದಲ್ಲಿ ಸ್ವಲ್ಪ ಆರೋಗ್ಯ ಎಫೆಕ್ಟ್ ಆಗ್ತದೆ. ಹಾಗಾಗಿ ಸ್ವಲ್ಪ ಆ ಭಾಗ ನೋಡ್ಕೋಬೇಕಾಗ್ತದೆ. ಹಣವು ನಾನಾ ರೀತಿಯಲ್ಲಿ ಬರ್ತದೆ. ಇವೆಲ್ಲ ಶನಿ ಪವರ್ಸ್ ನಿಮಗೆಲ್ಲ. ಆದರೆ ಕೊಟ್ಟ ಹಣ ಮತ್ತು ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ. ಸುಮ್ಮನೆ ಸಾಲ ಕೊಡೋದು, ಹೆಚ್ಚಿಗೆ ದುಡ್ಡು ಬಂತಂದರೆ ಎಲ್ಲೋ ಇನ್ವೆಸ್ಟ್ ಮಾಡೋದು, ಅಧಿಕವಾಗಿ ಯಾವುದೋ ಒಂದು ಅಕಲಾಯಿ ದುಡ್ಡು ಬಂತ ಅಕಲಾಯಿ ವೇಸ್ಟ್ ಮಾಡ್ತಾ ಇರ್ತಕ್ಕಂಥ ಮಾಡಿದ್ರೆ ಮುಂದೆ ಭಾಳ ಕೆಟ್ಟ ಬಲ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಬರುವಂತಹ ದುಡ್ಡನ್ನು ನೀವು ಶೇಖರಣೆ ಮಾಡಬೇಕಾಗ್ತದೆ. ಕೃಷಿಕರಿಗೆ, ಬೇಸಾಯ ಮಾಡುವಂಥವರಿಗೆ, ತೋಟಗಾರಿಕೆ ಮಾಡುವಂಥವರಿಗೆ ಮತ್ತು ಸಾರ್ವಜನಿಕ ಕೆಲಸಗಳಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ ಅಧಿಕವಾದ ಧನಲಾಭಗಳಾಗುವಂಥ ಚೆನ್ನಾಗಿ ಸಿಗ್ತಾಯಿದೆ ನಿಮಗೆಲ್ಲರೂ. ಯಾರ್ಯಾರು ಈ ವ್ಯವಹಾರ ಮಾಡ್ತೀರಿ ಅವರೆಲ್ಲರಿಗೂ ಭಾಳ ಅನುಕೂಲವಾಗ್ತದೆ. ಶರೀರದಲ್ಲಿ ಸ್ವಲ್ಪ ರಕ್ತ ಹಾಗೂ ನರದ ತೊಂದರೆಗಳು ಆಗಾಗ ಕಾಣಿಸ್ಕೊತದೆ. ಸ್ವಲ್ಪ BP ಆಗ್ತದೆ ಮತ್ತು ನರ್ವಸ್ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಮಾತಿನಲ್ಲಿ ಸ್ವಲ್ಪ ಎಚ್ಚರದಿಂದ ಮಾತಾಡಬೇಕು. ಯಾಕೆಂದರೆ ನಿಮ್ಮ ಮಾತೇ ಸ್ವಲ್ಪ ಅಹಂಭಾವ ಜಾಸ್ತಿ. ಸ್ವಲ್ಪ ಯಾವುದೇ ಕಾರಣಕ್ಕೂ ಅಹಂಕಾರದಿಂದ ಯಾರ ಹತ್ರ ಮಾತಾಡಬಾರ್ದು. ಮತ್ತು ದುಡ್ಡು ಕಾಸು ಯಥೇಷ್ಟ ಬಂದಷ್ಟನ್ನ ದುಷ್ಟ ಸಹವಾಸವನ್ನು ಮಾಡ್ತೀರಿ ನೀವು. ಆ ದುಷ್ಟ ಸಹವಾಸದಿಂದ ವಿಶಿಷ್ಟವಾಗಿ ನೀವು ಅಂದ್ಕೊಳ್ಳೋದು ಅಷ್ಟು ಅವಮಾನ ಮಾಡಿ ನಿಮ್ಮನ್ನ ಕೆಳಗೆ ತಾಕ್ಬಿಡ್ತಾರೆ. ಹಾಗಾಗಿ ಆದಷ್ಟು ಅಂಥ ವ್ಯಕ್ತಿಗಳಿಂದ ದೂರವಿರಬೇಕು. ಮತ್ತು ಗುಪ್ತ ವ್ಯವಹಾರಗಳು ಮಾಡೋಕ್ಕೆ ಹೋಗಬಾರ್ದು ಗೊತ್ತಿಲ್ಲದೆ. ನೀವೇನೇ ಕೆಲಸ ಕಾರ್ಯ ಮಾಡೋಕ್ಕೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಗೊತ್ತಿರಬೇಕು. ಅದು ಬಿಟ್ಟು ಗುಪ್ತ ವ್ಯವಹಾರದಲ್ಲಿ ಮಾಡಿಕೊಂಡ್ರೆ ಬಹಳ ನೋವು ಅನುಭವಿಸ್ತೀರಿ. ಇದು ಕಾರಣ ಏನಂದರೆ ರಾಹು ತೊಂದರೆಗಳಾಗತ್ತಂತಹದ್ದು. ನಿಮ್ಮ ಮಾತಿನ ಕಾಠಿಣ್ಯ ಜಾಸ್ತಿ ಆಗ್ತದೆ. ನನಗೆಲ್ಲ ಗೊತ್ತು, ನಾನೇ ಸರಿ ಅಂತ ಹೋಗೋ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ರಾಹುವಿನ ತೊಂದರೆ ಇರೋದ್ರಿಂದ ಗುಪ್ತ ವ್ಯವಹಾರದಲ್ಲಿ ಭಾಳ ಕೇರ್ಫುಲ್ಲಾಗಿರಬೇಕಾಗ್ತದೆ. ಮತ್ತು ವಿಶೇಷವಾಗಿ ಸ್ವಲ್ಪ ಈ ಮಾಂಸ ಆಹಾರವುಳ್ಳ ವ್ಯಾಪಾರಿಗಳು, ಮಾಂಸ ವ್ಯಾಪಾರ ಮಾಡುವಂಥ ಅಧಿಕಾರಿಗಳಿಗೆ ಒಳ್ಳೆ ಧನಲಾಭಗಳು ಚೆನ್ನಾಗಿ ಸಿಗ್ತಾಯಿದೆ ಅವ್ರಿಗೆ, ಆ ವ್ಯಾಪಾರ ಮಾಡುವಂಥವ್ರಿಗೆ. ಮತ್ತು ಅನ್ಯ ಸ್ತ್ರೀಯರಲ್ಲಿ ಆಸಕ್ತಿ ಹೆಚ್ಚು ಮಾಡ್ಕೊತೀರಾ. ಬೇರೆ ಸ್ತ್ರೀಯರಲ್ಲಿ ಭಾಳ ವಿಶೇಷವಾಗಿ ಏನೋ ಒಂದು ಆಧಾರ ಮಾಡ್ತೀರಿ. ನಿಮ್ಮ ಆರೋಗ್ಯ ಅಭಿವೃದ್ಧಿಗೆ ಭಾಳ ಹುಷಾರಾಗಿರಬೇಕಾಗ್ತದೆ. ಆರೋಗ್ಯನೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಈ ವರ್ಷ ನಿಮಗೆ ಒಳ್ಳೆ ಧನವಂತನಾಗುವಂಥ ಯೋಗ, ಸ್ತ್ರೀವಲ್ಲಭನಾಗುವಂಥ ಯೋಗ. ಎಲ್ಲ ಸ್ತ್ರೀಯರು ನಿಮ್ಮನ್ನು ಇಷ್ಟಪಡ್ತಾರೆ. ಹಾಗಾಗಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾವುದು ಒಳ್ಳೆಯದು ಯೋಚನೆ ಮಾಡಿ ಕೆಲಸ ಕಾರ್ಯವನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು. ನಿಮ್ಮ ಅಭಿವೃದ್ಧಿಗೆ ಅಂದರೆ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ರಾಹು ಕೇತು ಶಾಂತಿಯನ್ನು ತಪ್ಪದೇ ಮಾಡಬೇಕಾಗ್ತದೆ. ಮತ್ತು ದುರ್ಗಾ ಹೋಮ ಮಾಡೋದ್ರಿಂದ ಸ್ವಲ್ಪ ಕೋಪತಾಪಗಳು ಕಡಿಮೆ ಆಗ್ತದೆ. ಮತ್ತು ಗುಪ್ತಧನಗಳೆಲ್ಲ ಹಸುರು ಸಂಪತ್ತು ಬರೋದೆಲ್ಲ ಕಮ್ಮಿ ಆಗ್ತದೆ. ಹಾಗಾಗಿ ದುರ್ಗಾ ಹೋಮವನ್ನು ಅತ್ಯವಶ್ಯಕವಾಗಿ ನೀವು ಈ ವರ್ಷದಲ್ಲಿ ಮಾಡ್ಕೋಬೇಕಾಗ್ತದೆ. ಮತ್ತು ವಿಶೇಷವಾಗಿ ಒಂದು ಗೋಮೇಧಿಕ ಮತ್ತು ನೀಲವನ್ನು ಧಾರಣೆ ಮಾಡಬೇಕು. ಈ ಧಾರಣೆ ಮಾಡೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಿಗೂ ನಿಮಗೆ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ನಮಸ್ಕಾರಗಳು.